ಮೊದಲಿಗೆ ಈ ವಿಶ್ವವಿದ್ಯಾಲಯದ ವಿಶೇಷ ಅಧಿಕಾರಿಗಳಾಗಿ ಅಮೂಲ್ಯ ಸೇವೆ ಸಲ್ಲಿಸುತ್ತಿರುವಂಥ ನನ್ನ ಸನ್ಮಿತ್ರರು, ಆತ್ಮೀಯರು, ಹಿತಚಿಂತಕರು, ಹಿತೈಷಿಗಳು ಆದಂಥ ಪ್ರೊಫೆಸರ್ ಹರಿಡಿ ಕುಮಾರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೊಂದು ಕೃಷಿ ಜಾತ್ರೆಯಾಗಿ ಮಾರ್ಪಡಿಸಿ ಭಾಳ ಕಾಯನಿಷ್ಠೆಯಿಂದ ಈ ಕೃಷಿ ಮೇಳವನ್ನು ಏರ್ಪಡಿಸಿದ್ದಾರೆ. ಕಾರಣ ಇಷ್ಟೇ, ಕರ್ನಾಟಕದ ಸಮೃದ್ಧ ಕೃಷಿ ಉತ್ಪಾದನೆ ಗಣನೀಯ ಪ್ರಮಾಣದಲ್ಲಿ ಆಗುತ್ತಿರುವ ಹಾಗೂ ನಾಡಿಗೆ ನವಚೈತನ್ಯ ತುಂಬುತ್ತಿರುವ ಕಾವೇರಿ ಹರಿಯುವ ಈ ಪ್ರದೇಶ ಇದರ ಕೊಡುಗೆ ಭಾಳ ಅಮೂಲ್ಯವಾದದ್ದು. ಈ ಹಿನ್ನೆಲೆಯಲ್ಲಿ ಇಲ್ಲಿ ನಡೆಯುತ್ತಿರುವಂಥ ಕೃಷಿ ಮೇಳಕ್ಕೆ ಭಾಳ ವಿಶೇಷವಾದ ಅರ್ಥ ಇದೆ. ನಿಮಗೆಲ್ಲ ಗೊತ್ತಿದ್ದಾಗೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಮೇಟಿಯಂ ರಾಟಿ ನಡೆದುದಲ್ಲದೆ ದೇಶದಾಟವೇ ಕೆಡುಗು ಸರ್ವಜ್ಞ. ಒಕ್ಕಲಿಗ ಒಕ್ಕದರೆ ಬಿಕ್ಕುವುದು ಜಗವೆಲ್ಲ, ಇದು ಎಲ್ಲರಿಗೂ ಗೊತ್ತಿದೆ. ಆದರೆ ಒಂದು ಏನು ಸಮಸ್ಯೆ ಅಂದರೆ, ಅನಾದಿ ಕಾಲದಿಂದಲೂ ಒಕ್ಕಲ್ತನವನ್ನು ನಾವು ಮಾಡಿಕೊಂಡು ಬಂದಂಥ ಜನ. ಅನ್ನದಾತ ಅನ್ನೋದಂದ್ರೆ ಒಕ್ಕಲಿಗೆ ಮಾತ್ರ ಬೇರೆಯವರಿಗೆ ಅನ್ನ ನೀಡುವ ಶಕ್ತಿ ಇದೆ, ಯೋಗ್ಯತೆ ಇದೆ, ಅರ್ಹತೆ ಇದೆ, ಹೃದಯವಂತಿಕೆ ಇದೆ. ಅದಕ್ಕೆ ಒಕ್ಕಲಿಗನ್ನ ಅಥವಾ ರೈತನ ನಾವು ಅನ್ನದಾತ ಅಂತ ಕರೀತೇವೆ. ನಿಮಗೆ ಗೊತ್ತಿದೆ, ಈ ಕೊರೋನಾ ಸಮಯದಲ್ಲಿ ಸುಮಾರು 80 ಕೋಟಿ ಜನರಿಗೆ ಉಚಿತವಾಗಿ ಆಹಾರ ಧಾನ್ಯವನ್ನು ಒದಗಿಸಿದ ದೇಶ ಭಾರತ ದೇಶ. ಆದ್ದರಿಂದ ಇದಕ್ಕೆ ಮುಖ್ಯ ಕಾರಣ ನಮ್ಮ ಕೃಷಿಕರು ಉತ್ಪಾದನೆ ಮಾಡಿದ ಧಾನ್ಯ ಮತ್ತು ನಮ್ಮ ಕೃಷಿ ವಿಜ್ಞಾನಿಗಳು ಮಾಡಿದಂಥ ಸಾಧನೆ. ಇದರಿಂದಾಗಿ ನಾವು ಸುಮಾರು 80 ಕೋಟಿ ಜನರಿಗೆ ಉಚಿತವಾಗಿ ಆಹಾರವನ್ನು ನೀಡುವಂತಹ ನೈತಿಕ ಸ್ಥೈರ್ಯ, ಉದಾತ್ತ ಮನಸ್ಸು ಹಾಗೂ ಒಂದು ನಮಗೆ ಸಾಮರ್ಥ್ಯ ದೊರಕಿತು. ಅದಕ್ಕಾಗಿ ಸಂಬಂಧಿಸಿದವರೆಲ್ಲರೂ ನಾನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ತಮಗೆಲ್ಲ ಗೊತ್ತಿದ್ದಂಗೆ ಕೃಷಿ ರಂಗದಲ್ಲಿ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋ ಭೂಮಿ ತಾಯಿನ ಎದ್ದೊಂದು ಗಳಿಗೆ ನೆಳೆದೇನ. ಈ ರೀತಿ ಬೀಸುವಾಗ ಕುಟ್ಟುವಾಗ ಭೂಮಿ ತಾಯಿ ನೆನ್ಪು ಮಾಡ್ಕೊಳ್ತಾ, ಕಲ್ಲ ಕೊಟ್ಟವ್ವಗೆ ಎಲ್ಲ ಭಾಗ್ಯವು ಬರಲಿ. ಈ ರೀತಿ ಆ ಬೀಸೋ ಕಲ್ಲಿಗೂ ಸಹ ಒಂದು ಕೃತಜ್ಞತೆ ಹೇಳ್ತಾ ಮಹಿಳೆಯರು ನಮ್ಮ ಕುಟುಂಬ ವ್ಯವಸ್ಥೆಯನ್ನು ಪಾಲನೆ ಮಾಡಿದರು, ಪೋಷಣೆ ಮಾಡಿದರು. ಇಡೀ ಜಗತ್ತಿಗೆ ಮಾದರಿಯಾದ ಕುಟುಂಬ ವ್ಯವಸ್ಥೆ ಇರೋದು ಭಾರತ ದೇಶದಲ್ಲಿ. ಆದ್ದರಿಂದ ಎಲ್ಲ ಮಹಿಳೆಯರಿಗೆ, ನಮ್ಮ ಸಹೋದರರಿಗೆ, ಅಕ್ಕ ತಂಗಿಯರಿಗೆ, ತಾಯಂದರಿಗೆ ಎಲ್ಲರೂ ಚಪ್ಪಾಳೆ ತಟ್ಟಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ನಿಮಗೆಲ್ಲ ಗೊತ್ತಿರಲಿ, ಕೃಷಿ ರಂಗದಲ್ಲಿ ಸುಮಾರು 65ರಷ್ಟು ಜನ, ನಮ್ಮ ಜನಸಂಖ್ಯೆ 65ರಷ್ಟು ಜನ ಒಕ್ಕಲದಲ್ಲಿ ತೊಡಗಿದ್ದರೂ ಸಹ ನಮಗೆ ಬರುವ ಆದಾಯ ಕಡಿಮೆ. ಬೇರೆ ದೇಶಗಳಲ್ಲಿ, ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಕೇವಲ ಪ್ರತಿಶತ 4ರಷ್ಟು, 5ರಷ್ಟು, 6ರಷ್ಟು, 7ರಷ್ಟು, 8, 9, 10ರಷ್ಟು ಜನ ಮಾತ್ರ ಒಕ್ಕಲತನದಲ್ಲಿ ತೊಡಗಿಕೊಂಡಿದ್ದಾರೆ. ಆದರೆ ಯಾಂತ್ರೀಕರಣದ ಪರವಾಗಿ, ವೈಜ್ಞಾನಿಕ ಕೃಷಿ ಅಳವಡಿಕೆಯ ಫಲವಾಗಿ, ಜೊತೆಗೆ ಕೃಷಿ ಧಾನ್ಯಗಳ ಮೌಲ್ಯೀಕರಣ, ಮೌಲ್ಯವರ್ಧನೆಯಿಂದಾಗಿ ವ್ಯಾಲ್ಯೂ ಅಡಿಷನ್. ನಾವೇನು ಮಾಡ್ತೀವಿ, ನಮ್ಮ ದೇಶದಲ್ಲಿ ರಾಗಿ ಬೆಳೆದ್ವಿ ಅಲ್ಲೇ ಮಾರಿದ್ವಿ, ಜೋಳ ಬೆಳೆದ್ವಿ ಅಲ್ಲೇ ಮಾರಿದ್ವಿ, ತೆಂಗಿನಕಾಯಿ ಬೆಳೆದ್ವಿ ಅಲ್ಲೇ ಮಾರಿದ್ವಿ, ದವಸ ಧಾನ್ಯ ಏನೇ ಬೆಳೆದ್ರು ಅಲ್ಲಲ್ಲೇ ಮಾರೋ ಪ್ರವೃತ್ತಿ ನಮ್ಮಲ್ಲಿದೆ. ತರಕಾರಿ ಬೆಳೆದ್ವಿ, ಬೆಳಗಿನ ಜಾವ ಮಂಡ್ಯಕ್ಕೆ ಹೋಯ್ದ್ವಿ, ಬೆಂಗಳೂರಿಗೆ ಹೋಯ್ದ್ವಿ, ಬೆಳಿಗ್ಗೆ 6 ಗಂಟೆ ಒಳಗೆ ತರಕಾರಿ ಮಂಡಿಗೆ ಹೋದ್ವಿ, ಕೇಳಿದ ರೇಟಿಗೆ ಕೊಟ್ಟು ವಾಪಸ್ ಬರೋ ಸ್ವಭಾವ ನಮ್ಮಲ್ಲಿದೆ. ನಮ್ಮಲ್ಲಿ ಇದು ಒಂದು ಧೋರಣೆ ಇದೆ. ಯಾಕೆಂದರೆ ಈ ಕೆಪಾಸಿಟಿ ಇಲ್ಲ, ರೈತನಿಗೆ ಅದು ತಡ್ಕೊಳ್ಳೋ ಶಕ್ತಿ ಇಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಬರೋ ಲಾಭ ಕಡಿಮೆ ಇದೆ. ಆದರೆ ವಿದೇಶಗಳಲ್ಲಿ 20ರಿಂದ 200% ಮೌಲ್ಯವರ್ಧನೆ ಮಾಡ್ತಾರೆ, ಅದರಿಂದ ಲಾಭ ಬರುತ್ತೆ ಅವರಿಗೆ. ಪ್ರತಿಶತ ನಾವು ರಾಗಿ ಬೆಳಿತೇವೆ, ರಾಗಿಯಿಂದ 30 ರೂಪಾಯಿ kg ರಾಗಿ ಮಾರ್ತೀವಿ, ಮುಗೀತು ನಮ್ಮದು. ಆದರೆ ಅದೇ ರಾಗಿಯನ್ನು ಹಿಟ್ಟಾಗಿ ಮಾರಿ ಒಂದು ಪಾಕೆಟಲ್ಲಿ ಮಾರಿದಾಗ ಅದಕ್ಕೆ ಒಂದು ಒಳ್ಳೆ ಹೆಸರು ಕೊಟ್ಟು ಕಲರ್ ಇದನ್ನು ಒಂದು ಪ್ಲಾಸ್ಟಿಕ್ ಕವರ್ ಹಾಕಿದಾಗ ಅದಕ್ಕೊಂದು ಬ್ರ್ಯಾಂಡ್ ನೇಮ್ ಕೊಟ್ಟಾಗ ಅದು 80 ರೂಪಾಯಿಯಿಂದ 100 kgಗೆ 100 ರೂಪಾಯಿಗೆ 1 kg ಹಿಟ್ಟಾಗಿ ಮಾರಾಟ ಆಗುತ್ತೆ. 1 kg ಆಲೂಗಡ್ಡೆ ನಾವು ಎಷ್ಟಕ್ಕೆ ಮಾರ್ತೀವಿ? 15 ರೂಪಾಯಿ, 20 ರೂಪಾಯಿ kg ಆಲೂಗಡ್ಡೆ ಮಾರ್ತೀವಿ. ಆದರೆ ಅದೇ ಆಲೂಗಡ್ಡೆಯನ್ನು ಸಂಸ್ಕರಣೆ ಮಾಡಿ, ಸ್ಲೈಸ್ ಮಾಡಿ, ಲೇಸ್ ಮಾಡಿ, ಅವನ್ನ ಒಂದು kg ಪ್ಯಾಕೆಟ್ ಮಾಡಿ ಭಾಳ ಕಲರ್ಫುಲ್ಲಾಗಿ ಮಾಡಿದಾಗ
ಬೆಳಗ್ಗೆ ಮಕ್ಕಳು ಚಿಪ್ಸ್ ತಿಂತವೆ, ಮಧ್ಯಾಹ್ನ ಮಕ್ಕಳು ಚಿಪ್ಸ್ ತಿಂತವೆ, ರಾತ್ರಿ ಮಕ್ಕಳು ಚಿಪ್ಸ್ ತಿಂತವೆ. ಮನೆ ಮಾಡಿದ ಅಡುಗೆ ಯಾವ ಉಣ್ಣಲ್ಲ. ಆ ಚಿಪ್ಸ್ ರೇಟ್, 1 kg ಚಿಪ್ಸ್ ರೇಟು ಸುಮಾರು 200ರಿಂದ 450 ರೂಪಾಯಿ ಇದೆ ನೋಡಿ. 1 kg ಆಲೂಗಡ್ಡೆ 20-25 ರೂಪಾಯಿ, ಆಲೂಗಡ್ಡೆಯಲ್ಲಿ 445 ರೂಪಾಯಿ 50 ರೂಪಾಯಿ ತನಕ ಬರುವಂಥ ಚಿಪ್ಸಲ್ಲಿ ಈ ರೀತಿ ನಾವು ಹಾಲಿನಿಂದ ಮೊಸರು, ಬೆಣ್ಣೆ, ತುಪ್ಪ, ಗೀ, ಇದು ಪನ್ನೀರು, ಆಮೇಲೆ ಗಿಣ್ಣ, ಈ ರೀತಿ ಉಪ ಉತ್ಪನ್ನಗಳನ್ನು ಮಾಡಿದಾಗ ಅದರ ರೇಟ್ ಒಂದು 10%, 20%, 30% ಅದು ಜಾಸ್ತಿ ಆಗ್ತಾ ಹೋಗ್ತೈತೆ. ಆ ರೀತಿಯಾಗಿ ಈ ಉತ್ಪನ್ನಗಳನ್ನು, ಕೃಷಿ ಉತ್ಪನ್ನಗಳನ್ನು ನಾವು ವರ್ಗೀಕರಣ ಮಾಡುವುದು, ಅವುಗಳ ಗುಣಮಟ್ಟಕ್ಕೆ ಅನುಗುಣವಾಗಿ ಸಪ್ರೇಟ್ ಮಾಡೋದು, ಬೇರ್ಪಡಿಸೋದು, ಜೊತೆಗೆ ಅದು ಕೆಡದಂತೆ ಇಡೋದು, ಅದರ ಬೇರೆ ರೂಪಾಂತರ ಮಾಡಿ ಸಣ್ಣ ಮಕ್ಕಳು ನೋಡೋಕ್ಕೆ ಚೆನ್ನಾಗಿ ಕಾಣಲಿ ಅಂತೇಳಿ ಒಮ್ಮೆ ಸೀರೆ ಉಡಿಸ್ತೀವಿ, ಒಮ್ಮೆ ಚೂಡಿದಾರ ಹಾಕ್ತೀವಿ, ಒಮ್ಮೆ ಲಂಗ ದವಣಿ ಹಾಕ್ತೀವಿ, ಒಮ್ಮೆ ಪ್ಯಾಂಟು ಶರ್ಟ್ ಹಾಕ್ತೀವಿ, ಮಗು ಚೆನ್ನಾಗಿ ಕಾಣಲಿ ಅಂತ. ಆ ರೀತಿಯಾಗಿ ನಮ್ಮ ಬೆಳೆದಂಥ ಆಹಾರದ ಉತ್ಪನ್ನಗಳು ಚೆನ್ನಾಗಿ ಕಾಣಲಿ ಅನ್ನೋಕ್ಕೆ ಅವುಗಳನ್ನು ಹಸನು ಮಾಡಿಬಿಟ್ಟು, ಅವುಗಳನ್ನು ಗ್ರೇಡಿಂಗ್ ಮಾಡಿಬಿಟ್ಟು, ಅವುಗಳನ್ನು ಬಂಡದ ಪ್ಯಾಕೆಟ್ ಶೇಖರಿಸೋದ್ರ ಜೊತೆಗೆ ಅವುಗಳನ್ನು ಯಾವುದಾವುದನ್ನು ಉತ್ಪನ್ನಗಳನ್ನು ನಾವು ಮಾಡ್ಬೋದು. ಅವು ಮಾಡಿದಾಗ, ಅವುಗಳ ಮಾರಾಟ ಮಾಡಿದಾಗ ಅದರಿಂದ ಬರುವ ಲಾಭ ನಮಗೆ ಜಾಸ್ತಿ ಆಗ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರ ಏನು ಸ್ಥಾಪನೆ ಮಾಡಿದೆ, ಈ ಸ್ತ್ರೀ ಶಕ್ತಿ ಯೋಜನೆ, ಸ್ವಸಹಾಯ ಗುಂಪುಗಳು, ಇವುಗಳ ಮೂಲಕ ನೋಡಿ ಈಗ ಹೆಣ್ಮಕ್ಳಲ್ಲಿ ಭಾಳಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಸ್ವಾವಲಂಬನೆ ಕಾಣ್ತದೆ, ಆರ್ಥಿಕ ಸದೃಢರಾಗಿದ್ದಾರೆ. ಎಲ್ಲದಕ್ಕೂ ಪುರುಷರ ಮೇಲೆ ಅವರಿಗೆ ಅವಲಂಬಿತರಾಗಿಲ್ಲ. ಕಾರಣ ಎಷ್ಟೇ, ಅವರು ರಾಗಿಯಿಂದ, ಜೋಳದಿಂದ, ಗೋಧಿ ಹಿಟ್ಟಿನಿಂದ ಹಪ್ಪಳ ಮಾಡ್ತಾರೆ, ಉಪ್ಪಿಟ್ಟು ಮಾಡ್ತಾರೆ, ಸಂಡಿಗೆ ಮಾಡ್ತಾರೆ, ಚಕ್ಲಿ ಮಾಡ್ತಾರೆ, ಉಪ್ಪಿನಕಾಯಿ ಮಾಡ್ತಾರೆ. 108 ಉಪ ಉತ್ಪನ್ನಗಳನ್ನು ಮಾರುವುದರ ಜೊತೆಗೆ ಅವುಗಳನ್ನು ಮಾರುಕಟ್ಟೆಯನ್ನು ಸಹ ಮಾಡ್ತಾರೆ. ಅದು ಭಾಳ ಮುಖ್ಯ. ಒಂದು, ಉತ್ಪಾದನೆ ಮಾಡೋದು ಗ್ರಾಮೀಣ ಪ್ರದೇಶದಲ್ಲಿ. ಎರಡನೇದು, ಸ್ಥಳೀಯ ಕೇಂದ್ರಗಳಿಗೆ ಹೋಗಿ, ಪಟ್ಟಣ ಪ್ರದೇಶಗಳಿಗೆ ಹೋಗಿ ಅವುಗಳನ್ನು ಮಾರುಕಟ್ಟೆ ಮಾಡಬೇಕು. ಆದಾಗ ನಮಗೆ ಜಾಸ್ತಿ ಆಗುತ್ತೆ. ಇಲ್ಲದಿದ್ದರೆ ಮಧ್ಯವರ್ತಿಗೆ ಲಾಭ ಸಿಗುತ್ತೆ, ಬೆಳೆಯುವವರಿಗೂ ಲಾಭ ಸಿಗೋದಿಲ್ಲ, ಖರೀದಿ ಮಾಡೋರಿಗೂ ಲಾಭ ಸಿಗೋದಿಲ್ಲ. ಮಧ್ಯವರ್ತಿ ಜಾಸ್ತಿ ಲಾಭವನ್ನು ಪಡೆಯೋಣಂತಾಗ್ತಾನೆ. ಅದರಿಂದ ನಾವು ಗ್ರಾಮೀಣ ಪ್ರದೇಶದಲ್ಲಿ ನಾವು ಈ ಕೃಷಿ ಪದಾರ್ಥಗಳ ಉತ್ಪನ್ನಗಳನ್ನು ನಾವು ಮೌಲ್ಯವರ್ಧನೆ ಮಾಡೋದ್ರಿಂದ ನಮಗೆ ಏನಾಗುತ್ತೆ ಅಂದರೆ ಸ್ಥಳೀಯ ಉದ್ಯಮಶೀಲತೆ, ಹೆಣ್ಮಕ್ಳಲ್ಲಿ ಉದ್ಯಮಶೀಲತೆ ಜಾಸ್ತಿ ಆಗುತ್ತೆ. ಸ್ಥಳೀಯ ಸಂಸ್ಥೆಗಳು, ಸ್ಥಳೀಯವಾಗಿ ಉದ್ಯೋಗಗಳು ಸಿಗ್ತವೆ, ಆದಾಯ ವೃದ್ಧಿ ಆಗುತ್ತೆ, ಜೊತೆಗೆ ಜೀವನ ಮಟ್ಟ ಸುಧಾರಣೆ ಆಗ್ತದೆ. ನೋಡಿ, ದಾವಣಗೆರೆಯಲ್ಲಿ ಒಬ್ಬರು ಗೀತಕ್ಕ ಅಂತ ಇದ್ದಾರೆ, ಅವ್ರು ನನಗೆ ಭಾಳ ಪರಿಚಯಸ್ಥರು. ಅವ್ರ ಯಜಮಾನರು ಬ್ಯಾಂಕಲ್ಲಿದ್ದರು, ಯೋಗಣ್ಣ ಅಂತ. ಯೋಗಣ್ಣ ಕಾರಣಾಂತರಗಳಿಂದ ನೌಕರಿಯಿಂದ ವಜಾ ಮಾಡಲ್ಪಟ್ಟರು. ಆಗ ಗೀತಕ್ಕ ಏನು ಮಾಡಿದ್ರು, ಗೀತಕ್ಕ ಮೊದಲಿಗೆ ಹಪ್ಪಳ ಮಾಡಿದರು, ಸಂಡಿಗೆ ಮಾಡಿದರು, ಜೋಳದ ರೊಟ್ಟಿ ಮಾಡಿದರು. ಮಾಡ್ತಾ 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 ಈಗ ಅವರು 10 ಜನರಿಗೆ ನಿರಂತರವಾಗಿ 365 ಜನ ಉದ್ಯೋಗ ಕೊಡುವಂಥ ಉದ್ಯೋಗದಾತೆ ಆಗಿದ್ದಾರೆ ಅವರು. ದಾವಣಗೆರೆಯಲ್ಲಿ ಮಾಡುವಂಥ ಹೋಳಿಗೆ, ದಾವಣಗೆರೆಯಲ್ಲಿ ಮಾಡುವ ಕರ್ಜಿಕಾಯಿ, ದಾವಣಗೆರೆಯಲ್ಲಿ ಮಾಡುವಂಥ ಉಂಡೆ, ದಾವಣಗೆರೆಯಲ್ಲಿ ಮಾಡುವಂಥ ಮಾಲ್ದಿ, ದಾವಣಗೆರೆಯಲ್ಲಿ ಮಾಡುವಂಥ ಈ ಚಟ್ನಿ, ದಾವಣಗೆರೆಯಲ್ಲಿ ಮಾಡುವಂಥ ಕೆಂಪಿಂಡಿ, ಇವೆಲ್ಲ ಅಮೇರಿಕಾ, ಜಪಾನ್, ಜರ್ಮನಿ ವಿದೇಶಗಳಿಗೆ ಹೋಗ್ತವೆ. ಈ ಭಾರತ ದೇಶದಿಂದ, ಈ ಭಾರತ ಖಂಡದಿಂದ ಈ ಇಂಜಿನಿಯರ್ಸು, ಡಾಕ್ಟರ್ಸ್ ಎಲ್ಲರೂ ಬೇರೆ ದೇಶಗಳಿಗೆ ಹೋಗಿ ಇದ್ದಾರಲ್ಲ, ಅವರೆಲ್ಲರೂ ಫೋನ್ ಮಾಡಿ ಇಲ್ಲಿಂದ ತರಿಸ್ಕೊಳ್ತಾರೆ, ಪ್ಯಾಕ್ ಮಾಡ್ಕೊಂಡು ಅದನ್ನು ನೀಟಾಗಿ ಲೇಬಲ್ ಮಾಡಿ ಅವ್ರು ಕಳಿಸ್ತಾರೆ. ಗೀತಕ್ಕ ಇವತ್ತೀಗ ಗೀತಕ್ಕ 2 ಹೊತ್ತಿನ ತುತ್ತಿಗೆ ತೊಂದರೆ ಅನುಭವಿಸಿದ್ದು, ಗಂಡನ ನೌಕರಿ ಹೋದಾಗ ತೊಂದರೆ ಅನುಭವಿಸಿದ 80ರ ದಶಕದಲ್ಲಿ, 90ರ ದಶಕದಲ್ಲಿ. ಈಗ ಅವರೀಗ 1 ಕೋಟಿ ವೆಚ್ಚದಲ್ಲಿ ಮನೆ ಕಟ್ಟಿಸಿದ್ದಾರೆ. ಒಬ್ಬ ಮಗನ ಡಾಕ್ಟ್ರ್ ಮಾಡಿದ್ದಾರೆ, ಒಬ್ಬ ಇಂಜಿನಿಯರ್ ಮದುವೆ ಮಾಡಿದ್ದಾರೆ. ಅಣ್ಣ, ನನಗೆ ಇವತ್ತು 1-2 ಕೋಟಿ ನಗದು ಕ್ಯಾಶ್ ಇದೆ ಅಣ್ಣ, ಯಾವಾಗಾರು ಬೇಕಾದರೆ ಕೇಳ್ರಿ ಅಂತ ಹೇಳುವಷ್ಟು ಒಂದು ಉದಾರತೆ, ಹೃದಯ ವೈಶಲ್ಯತೆ ಐತೆ. ಅಂದರೆ ಅವರು ಸ್ವಯಂ ಪ್ರೇರಣೆಯಿಂದ ಈ ಉದ್ಯೋಗ ಮಾಡಿದ್ರಿಂದ, ಈ ಮೌಲ್ಯವರ್ಧನೆ ಮಾಡಿದ್ರಿಂದ, ಅವುಗಳ ಮೂಲಕ ಉಪ ಉತ್ಪನ್ನಗಳನ್ನು ಮಾಡಿದ್ರಿಂದ ಇದೆಲ್ಲ ಸಾಧ್ಯ ಆಯಿತು. ಇದೇ ರೀತಿ ನಮ್ಮ ನಿಟ್ಟೂರಿನಲ್ಲಿ ಸರೋಜ ಪಾಟೀಲ್ ಅಂತ ಇದ್ದಾರೆ, ಹರಿಹರ ತಾಲೂಕಿನಲ್ಲಿ. ನಿಟ್ಟೂರಲ್ಲಿ ಸರೋಜಕ್ಕ ಅವರೀಗ 25 ಜನರಿಗೆ ಉದ್ಯೋಗ ನೀಡಿದ್ದಾರೆ. ಕೃಷಿ ಉತ್ಪನ್ನಗಳನ್ನು ಅವರು ಮೌಲ್ಯವರ್ಧನೆ ಮಾಡಿ ಹಪ್ಪಳ, ಉಪ್ಪಿನಕಾಯಿ, ಸಂಡಿಗೆ, ರೊಟ್ಟಿ ಇವೆಲ್ಲವುಗಳನ್ನು ಮಾಡಿ ಬೇರೆ ಬೇರೆ ದೇಶಗಳಿಗೆ, ಬೇರೆ ಬೇರೆ ದೊಡ್ಡ ದೊಡ್ಡ ಹೋಟ್ಲುಗಳಿಗೆ, ದೊಡ್ಡ ದೊಡ್ಡ ನಗರಗಳಿಗೆ ಅವರು ರಫ್ತು ಮಾಡ್ತಾರೆ, ಒದಗಿಸ್ತಾರೆ. ಮೌಲ್ಯವರ್ಧನೆ ಒಂದು ಕಡೆ ಮಾಡೋದು, ಜೊತೆಗೆ ಅದನ್ನು ಒಳ್ಳೆ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆಗೆ ಮಾರಾಟ ಮಾಡೋದು, ಅದನ್ನು ಹಣವನ್ನು
ಸದ್ವಿನಿಯೋಗ ಮಾಡೋದು ಭಾಳ ಮುಖ್ಯ ಆಗುತ್ತದೆ. ಆದ್ದರಿಂದ ಮಹಿಳೆಯರ ಆರ್ಥಿಕ ಸಬಲೀಕರಣದ ದೃಷ್ಟಿಯಿಂದ ಉದ್ಯೋಗ ಸೃಷ್ಟಿಯಾಗುವ ದೃಷ್ಟಿಯಿಂದ ಹಾಗೂ ಗ್ರಾಮೀಣ ಯುವತಿಯರು ನಗರಗಳತ್ತ ವಲಸೆ ಹೋಗುವುದನ್ನು ತಪ್ಪಿಸಲು ನಾವು ಸ್ಥಳೀಯವಾಗಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಚಿಕ್ಕ ಉದ್ಯಮಿಗಳನ್ನು ಸ್ಥಾಪನೆ ಮಾಡುವ ಮೂಲಕ ಈ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮಾಡಿ ಬಳಸಿಕೊಂಡರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಭಾವಿಸಿದ್ದೇನೆ. ನಾನು ಇಷ್ಟೊಂದಿಗೆ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.